ನನಗೇನಂದ್ರೆ ನಾನು ಹೆಸರಿಟ್ಬಿಟ್ರೆ ಅಷ್ಟೇ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ, ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮ್ಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜ್ ಅಂತಾರೆ, ಒಬ್ರು ಯೂನಿವರ್ಸ್ ಇಂಟೆಲಿಜ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂತ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದ್ರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರಲ್ಲಿ ಇಲ್ಲಿ ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಎಂತ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೆ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರಲ್ಲ ಇಷ್ಟೇ ನೀನು ಯೋಗ್ಯತೆ ಅಂತ, ಅದು ಗ್ರೇಟ್ನೆಸ್ ನಿಮ್ಗಳದ್ದು ಪ್ರೇಕ್ಷಕರದ್ದು. ಸೊ ನನ್ಗೆ ಯಾವಾಗ ಹೋಗಿದಾಗ ಒಂಥರ ಮುಜುಗರ ಆಗತ್ತೆ, ಗೊತ್ತಿಲ್ಲ ನಾನು ಹೆಂಗ್ ತಗೋಬೇಕು ಅಂತ. ಅವಾಗ ಏನ್ ಅನ್ಕೊಂತೀನಿ, ಅದು ನೀವು ಹೊಗಳ್ತಿರೋದು ನೀವು ಹೊಗಳಕ್ ಬಂದಿರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ. ಥ್ಯಾಂಕ್ ಯು ಸರ್. ತಾವು ಬಂದಿರೋದು ತುಂಬಾ ಸಂತೋಷ. ತಾವು ತುಂಬಾ ಬಿಸಿ ಇದ್ದೀರಾ, ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬಿಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ ನೀವು ಏನು ಮಾತಾಡ್ತೀರೋ ಅಂತ ಗೊತ್ತಾಗಲ್ಲ, ಏನು ಏನ್ ಮಾತಾಡಲ್ಲ ಅಂತ ಭಯ ಅಲ್ಲ. ಈ ಫೋಬಿ ಇದ್ರೆ ಒಳ್ಳೇದು, ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನ ಲಿಸ್ಟ್ ಇದೆ ಪಾಪ. ಈಗ 2 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು, ನನ್ನ ಅನುಭವ ಹೇಳ್ಬೇಕು. ಎಲ್ಲಿಂದ ಅಂದ್ರೆ ಈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಕಥೆ ಮಾಡೋದ್ರಿಂದ ಸ್ಟಾರ್ಟ್ ಆಯ್ತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ ನ. ಅದ್ರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲಾದ್ರೂ ಡಿಸ್ಕಸ್ ಮಾಡ್ತೀನಿ. ಒಂದು ಕಥೆ ಅಂತ ಬಂದಾಗ ಎಲ್ಲರೂ ಅನ್ಕೊಂಡ ನಾನು ಬಹಳ ಗೌಪ್ಯ ಮಾಡ್ತೀನಿ, ಯಾರು ಹೇಳಲ್ಲ ಅಂತ. ನಾನು ಎಷ್ಟು ಜನಕ್ಕೆ ಹೇಳ್ತೀನಿ ಅಂದ್ರೆ, ಒಂದ್ 3 ತಿಂಗಳು ಬಿಟ್ಬಿಟ್ಟು ಅವ್ನು ಯಾರು ಸಿಕ್ಕಿದಾಗ ಆ ಕಥೆ ಹೇಳಕ್ ಬಂದ್ರೆ ನಾನು ಆಲ್ರೆಡಿ ಹೇಳಿದ್ಯಪ್ಪ. ಆದ್ರೆ ತುಂಬಾ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ತರ ನನ್ನ ಫ್ಯಾಮಿಲಿ